ನಮಸ್ಕಾರ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಕಸ್ತೂರಿ, ಕನ್ನಡಿಗನೇ ಸಾರ್ವಭೌಮ. ನಾನು ನಿಮ್ಮ ಕನ್ನಡಿಗ, ರೈತನ ಮಗ ಅಶೋಕ್ ಕುಮಾರ್ ಜಿಯಾಸ್. ಬಂಧುಗಳೇ, ನಾನು ಬಿ ಟಿ ಸಿನ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಬಿ ಟಿ ಸಿನಲ್ಲಿ ಒಂದು ಟ್ರೇಡು ಸಿಗುವ ಲಕ್ಷಣಗಳು ಯಥೇಚ್ಛವಾಗಿ ಮಾರ್ಕೆಟಲ್ಲಿ ಕಂಡು ಬರ್ತಾ ಇದೆ. ಈ ಒಂದು ಟ್ರೇಡನ್ನು ಯಾವ ಥರ ಪ್ಲಾನ್ನ ಮಾಡಿದ್ದೀನಿ, ಈ ಒಂದು ಟ್ರೇಡನ್ನು ಮಾಡೋದಕ್ಕೆ ಕಾರಣಗಳೇನು ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಇನ್ನು ಎಂಟ್ರಿನ ತೆಗೆದುಕೊಂಡಿಲ್ಲ, ಈವಾಗ ತೆಗೆದುಕೊಳ್ಳುವ ಸಂಭವವಿದೆ. ಈವಾಗ ತೆಗೆದುಕೊಳ್ಳಲು ನಾನು ಕಾಯುತ್ತಿದ್ದೇನೆ. ಓಕೆ, ಎಂಟ್ರಿ ತೊಗೊಂಡಾಯ್ತಾ? ಓಕೆ, ಎಂಟ್ರಿ ಟ್ರಿಗರ್ ಆಗಿದೆ ಬಂಧುಗಳೇ. ಈವಾಗ ಎಂಟ್ರಿ ಟ್ರಿಗರ್ ಆಗಿದೆ ನಮ್ದು ಆಲ್ರೆಡಿಯಾ. ಓಕೆನಾ? ಇಲ್ಲಿ ನೋಡಿ 185 ಪಾಯಿಂಟ್ಸ್ ಎಸ್ ಎಲ್ಲಿದೆ. ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ನಾವು 1560 ಪಾಯಿಂಟ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಈ ಒಂದು ಟ್ರೇಡನ್ನು ತೆಗೆದುಕೊಳ್ಳಲು ಮುಖ್ಯವಾದ ಕಾರಣ ಏನಪ್ಪ ಅಂದರೆ, ನೋಡಿ ಪ್ರೈಸ್ ಈ ಪಾಯಿಂಟನ್ನು ಗಮನಿಸ್ತಾ ಇದ್ದೆ ನಾನು. ಈ ಪಾಯಿಂಟನ್ನು ಗಮನಿಸ್ತಾ ಇದ್ದೆ, ಇಲ್ಲೇನಾಗುತ್ತೆ ಅಂತ ಹೇಳ್ಬಿಟ್ಟು ಈ ಲೆವೆಲ್ನ, ಓಕೆನಾ, ಈ ಲೆವೆಲ್ನ ಗಮನಿಸ್ತಾ ಇದ್ದೆ. ಈ ಲೆವೆಲಲ್ಲಿ ಒಂದು ಬಿಗ್ ಬೈಯಿಂಗ್ ಕ್ಯಾಂಡಲ್ ಬಂದಿದೆ. ಈ ಬಿಗ್ ಕ್ಯಾಂಡಲ್ ಯಾರು ಕ್ರಿಯೇಟ್ ಮಾಡಿದ್ದು? ಬೈಯರ್ಸ್ ತಾನೇ. ಬೈಯರ್ಸ್ ಕ್ರಿಯೇಟ್ ಮಾಡಿದ್ದಾರೆ. ಬೈಯರ್ಸು ಬಂದ ಮೇಲೆ ಪ್ರೈಸು ಮೇಲೆ ಹೋಗಬೇಕಾ ಬೇಡವಾ? ಹೋಗಬೇಕು, ಬಟ್ ಆದರೆ ಹೋಗ್ತಾ ಇಲ್ಲ. ನೋಡಿ, ಈ ರೆಡ್ ಕ್ಯಾಂಡಲ್ಲು, ರೆಡ್ ಬರೋದಕ್ಕಿಂತ ಮುಂಚೆ ಅದು ಬುಲ್ಲಿಷ್ ಕ್ಯಾಂಡಲ್ ಆಗಿತ್ತು ಬಂಧುಗಳೇ. ಬಿಗ್ ಬುಲ್ಲಿಷ್ ಕ್ಯಾಂಡಲ್ ಆಗಿತ್ತು. ಅಲ್ಲೂ ಕೂಡ ಬೈಯರ್ಸ್ ಬಂದಿದ್ದಾರೆ ತಾನೇ, ಬಟ್ ಆದರೆ ಪ್ರೈಸು ಮೇಲೆ ಹೋಗೋದಕ್ಕಾಗಿಲ್ಲ. ಇಲ್ಲೆಲ್ಲ ಬಿಗ್ ಬೈಯರ್ಸು ತಗ್ಲಾಕೊಂಡಿದ್ದಾರೆ. ಇಲ್ಲಿ ಬ್ರೇಕೌಟ್ ಆಗೋದಕ್ಕೆ, ಈ ಲೆವೆಲ್ನ ಬ್ರೇಕ್ ಆಗೋದಕ್ಕೆ ಬಂದು ಇಲ್ಲಿ ಬೈಯರ್ಸು ಏನಾಗಿದ್ದಾರೆ ಗೊತ್ತಾ? ಟ್ರ್ಯಾಪ್. ಯಾವಾಗ ಬೈಯರ್ಸು ಟ್ರ್ಯಾಪ್ ಆಗಿದ್ದಾರೆ ಅಂತ ಗೊತ್ತಾಯಿತು, ಅದನ್ನು ಗಮನಿಸಿ ಇಲ್ಲಿ ಟ್ರೇಡನ್ನು ತೆಗೆದುಕೊಳ್ಳಲಾಗಿದೆ. ಇಷ್ಟೇ ಬಂಧುಗಳೇ, ಇನ್ನೇನೂ ಇಲ್ಲ, ಕಾಂಪ್ಲಿಕೇಟೆಡ್ ಇಲ್ಲ. ಓಕೆನಾ? ಈ ಒಂದು ಟ್ರೇಡನ್ನು ನಮ್ಮ ಸ್ಟೂಡೆಂಟ್ ಗ್ರೂಪಲ್ಲೂ ಕೂಡ ಕೊಡಲಾಗಿದೆ. ನಮ್ಮ ಸ್ಟೂಡೆಂಟ್ ಗ್ರೂಪಲ್ಲಿ ಏನು ಕೊಟ್ಟಿದ್ದೀವಿ ನಿಮ್ಮ ಕಣ್ಣು ಮುಂದೆ ತೋರಿಸ್ತೀನಿ ನೋಡಿ. 7:18 ಮಾರ್ಕ್ ಮಾಡಿ ಕೊಡಲಾಗಿದೆ. ಏನನ್ನು ಮಾರ್ಕ್ ಮಾಡಿದ್ದೀವಿ ನೋಡಿ, ಸೇಮ್ 185 ಪಾಯಿಂಟ್ಸ್ ಎಸ್ ಎಲ್ಲಿದೆ. ಇಲ್ಲೂ ಕೂಡ 185 ಪಾಯಿಂಟ್ಸ್ ಎಸ್ ಎಲ್ಲಿದೆ. ಯಾರು ನಮ್ಮ ಕೋರ್ಸನ್ನು ತೊಗೊಂಡಿರ್ತಾರೆ, ನಮ್ಮ ಕೋರ್ಸ್ ಬಂದು 9999 ಕೋರ್ಸ್ ಇರುತ್ತಲ್ಲ, ಆ ಕೋರ್ಸನ್ನು ಯಾರು ತೊಗೊಂಡಿರ್ತಾರೆ ಅವರಿಗೆ ಗ್ರೂಪ್ ಮಾಡಿರ್ತೀವಿ, ಅಶೋಕ್ ಆರ್ಡರ್ ಬ್ಲಾಕ್ ಗ್ರೂಪು. ಆ ಗ್ರೂಪಲ್ಲಿ ಕೊಟ್ಟಿರೋವಂಥದ್ದು, ಲೈವ್ ಮಾರ್ಕೆಟಲ್ಲಿ ಕೊಟ್ಟಿರೋವಂಥದ್ದು ಬಂಧುಗಳೇ. ನೋಡಿ, ಇಲ್ಲಿ ಪ್ರೈಸ್ ಇನ್ನು ಕೆಳಗಡೆ ಬಿದ್ದಿಲ್ಲ, ಆಲ್ರೆಡಿ ಕೊಟ್ಟಿರೋವಂಥದ್ದು ಮಾರ್ಕ್ ಮಾಡಿ. ಆ್ಯಕ್ಚುಲಿ ಈ ಕ್ಯಾಂಡಲಲ್ಲೇ ಬಂದಾಗಲೇ ಕೊಟ್ಟಿರೋವಂಥದ್ದು. ಇಲ್ಲಿಂದ ಇಲ್ಲಿ ಕನ್ಸಿಡರ್ ಮಾಡಿದ್ರೆ ನಮಗೆ 500 ಪಾಯಿಂಟ್ಸ್ ಆಲ್ರೆಡಿ ಬಂದುಬಿಟ್ಟಿದೆ. ಬಟ್ ಆದರೆ ನಾನು ಟ್ರೇಡ್ನ ತೊಗೊಳೋದಕ್ಕೆ ಸಾಧ್ಯವಾಗಲಿಲ್ಲ. ಏನಕ್ಕಪ್ಪ ಅಂದರೆ ಫಾಸ್ಟ್ ಪ್ರೈಸ್ ಆಕ್ಷನ್ ಬಂದುಬಿಡ್ತು, ಕೆಳಗಡೆ ಫಾಸ್ಟಾಗಿ ಬಂದುಬಿಡ್ತು, ತೊಗೊಳೋದಕ್ಕೆ ಸಾಧ್ಯವಾಗಲಿಲ್ಲ. ಏನಕ್ಕೆ ಅಂದರೆ ಅಲ್ಲಿ ನಮಗೆ ರಿಸ್ಕು ರಿವಾರ್ಡು ಮ್ಯಾಚ್ ಆಗೋದಿಲ್ಲ. ರಿಸ್ಕ್ ಮ್ಯಾಚ್ ಆಗಿಲ್ಲ ಅಂದರೆ ನಾನು ಯಾಕೆ ಟ್ರೇಡ್ ತೊಗೊಬೇಕು? ಆದ ಕಾರಣ ಅಲ್ಲಿ ಟ್ರೇಡ್ನ ತೊಗೊಂಡಿದ್ದಿಲ್ಲ. ಇಲ್ಲಿ ಎಂಟ್ರಿನ ತೆಗೆದುಕೊಳ್ಳಲಾಗಿದೆ. ಇಷ್ಟೇ ನೋಡಿ, ಇಲ್ಲಿ ನಮ್ಮ ಸ್ಟೂಡೆಂಟ್ ಗ್ರೂಪಲ್ಲೂ ಕೂಡ ಮಾರ್ಕ್ ಮಾಡಿ ಕೊಡಲಾಗಿದೆ. ಓಕೆನಾ? 186 ಪಾಯಿಂಟ್ಸ್ ರನ್ನಿಂಗಲ್ಲಿದೆ. ರಿಸ್ಕನ್ನು ನೋಡಿ, 185 ಪಾಯಿಂಟ್ಸ್ ಇದೆ ರಿಸ್ಕ್. ಆಲ್ರೆಡಿ 1:1 ಡನ್ ನನ್ನ ಒಂದು ಟ್ರೇಡಲ್ಲಿ. ಓಕೆನಾ? 1:1 ಡನ್ ಆ್ಯಂಡ್ ಡಸ್ಟೆಡ್. ಲೈವ್ ಮಾರ್ಕೆಟು ಬಂಧುಗಳೇ, ಯಾವುದೇ ಕಾರಣಕ್ಕೂ ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಅಲ್ಲ, ಲೈವ್ ಮಾರ್ಕೆಟ್ ರಿಪೋರ್ಟ್. ನಾನೇನು ಮಾಡ್ತೇನೆಂದರೆ 50%ನ್ನು ಯಾವಾಗ ಈ ಲೈನ್ ಹತ್ರ ಬರುತ್ತೆ ಆವಾಗ 50%ನ ಬುಕ್ ಮಾಡ್ತೀನಿ. ಇನ್ನು ಬ್ಯಾಲೆನ್ಸ್ 50% ಈ ಲೆವೆಲಿಗೆ ಬಂದಾಗ 25%, ಈ ಲೆವೆಲಿಗೆ ಬಂದಾಗ ಬ್ಯಾಲೆನ್ಸ್ 25%ನ ಬುಕ್ ಮಾಡಲಾಗುತ್ತದೆ. ಟಾರ್ಗೆಟ್ಗೋಸ್ಕರ ತಾಳ್ಮೆಯಿಂದ ಕಾಯುತ್ತೇವೆ. ತಾಳ್ಮೆ ಅತ್ಯುತ್ತಮವಾದದ್ದು. ತಾಳ್ಮೆಯಿಂದ ಕಾಯುತ್ತೇನೆ. ಬಂಧುಗಳೇ, ಗಮನಿಸಿ ಇಲ್ಲಿ ಯಾವ ಥರ ಬೀಳ್ತಾ ಇದೆ ನೋಡಿ ಮಾರ್ಕೆಟ್. ಇಲ್ಲಿಗೆ ಬುಕ್ ಮಾಡೋಣ ಅಂದ್ಕೊಂಡೆ, ಇವಾಗ 900 ಪಾಯಿಂಟ್ಸ್ ಏನಾದರೂ ಬಂತಂದರೆ ಬುಕ್ ಮಾಡಿ 50%ನ ಬುಕ್ ಮಾಡಿ. ಓಕೆ, 50%ನ 900 ಪಾಯಿಂಟ್ಗೆ ಬುಕ್ ಮಾಡಲಾಗಿದೆ ಬಂಧುಗಳೇ. 900,000 ಪಾಯಿಂಟ್ಸ್. ಎಂಥ ಒಂದು ಪವರ್ಫುಲ್ ಸ್ಟ್ರಾಟಜಿ ನೋಡಿ. 1100 ಪಾಯಿಂಟ್ಸ್ ಬಂಧುಗಳೇ. ಪವರ್ಫುಲ್ ಸ್ಟ್ರಾಟಜಿ. 1121 ಲಕ್ಷ್ಮಣ ರೇಖಾ ಸ್ಟ್ರಾಟಜಿ.
ನೀವೇ ನೋಡಿ ಲೈವ್ ಮಾರ್ಕೆಟ್ ಬಂಧುಗಳೇ, ಯಾವುದೇ ಕಾರಣಕ್ಕೂ ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಅಲ್ಲ. 900 ಪಾಯಿಂಟ್ಸ್ನ ನಾವು ಏನು ಮಾಡಿದ್ದೀವಿ ಹೇಳಿ, 900 ಪಾಯಿಂಟ್ಸ್ಗೆ ನಾವು 50%ನ ಬುಕ್ ಮಾಡಿದ್ದೀವಿ. ನಾವು ಇಲ್ಲೊಂದು ಟ್ರೇಡ್ ಮಾಡೋಕ್ಕೆ ಹೋಗಿದ್ವಿ, ಇಲ್ಲೊಂದು ಮಾಡೋಕ್ಕೆ ಹೋಗಿದ್ವಿ, ಎಲ್ಲ ಚಿಕ್ಕದಾಗಿ ಸಿಕ್ಕಿತ್ತು ಸೆಲ್ಲಿಂಗ್ ಕಡೆ. ಇವಾಗ ಬ್ಲ್ಯಾಕ್ ಬಸ್ಟರ್ ಟ್ರೇಡ್ 100% ಬರುತ್ತೆ. ಅಗೈನ್ ತಾಳ್ಮೆಯಿಂದ ಕಾಯುತ್ತೇನೆ, ಆ ಟಾರ್ಗೆಟ್ಗೆ ತಾಳ್ಮೆಯಿಂದ ಕಾಯುತ್ತೇನೆ. ನೋಡಿ ಇಲ್ಲಿ 1205 ಪಾಯಿಂಟ್ ರನ್ನಿಂಗಲ್ಲಿದೆ, 1202 ಪಾಯಿಂಟ್ ರನ್ನಿಂಗಲ್ಲಿದೆ. ನೋಡಿ ಪ್ರೈಸು ಈ ಪಾಯಿಂಟಿಂದ ಇಲ್ಲಿಗೆ ಬಂದ್ರೂ ಕೂಡ 1400 ಪಾಯಿಂಟ್ ಬಂದಿತ್ತು, ಆದ್ರೂ ಕೂಡ ಕ್ಲೋಸ್ ಮಾಡಿತ್ತಿಲ್ಲ. ವೆಯ್ಟ್ ಮಾಡ್ತಾಯಿದ್ದೆ ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು 900 ಪಾಯಿಂಟ್ಸ್ಗೆ 50%ನ ಬುಕ್ ಮಾಡಿದ್ವಿ. ಇನ್ನು ಬ್ಯಾಲೆನ್ಸ್ 50%ನ್ನು ಕಾಯ್ತಾ ಇದ್ವಿ. ಇವಾಗ ಸಂಪೂರ್ಣವಾಗಿ 1200 ಪಾಯಿಂಟ್ಗೆ ಕ್ಲೋಸ್ ಮಾಡೋಣ ಅಂತ ಕಾಯ್ತಾ ಇದ್ದೀನಿ. 1197 ಪಾಯಿಂಟ್ ಓಕೆ ಬಂತು ನೋಡಿ. 1200 ಪಾಯಿಂಟ್ ಇವಾಗ ರನ್ನಿಂಗಲ್ಲಿದೆ, 1215 ಪಾಯಿಂಟು. ಇವಾಗ ಟೈಮು 9:35 ಆಗ್ತಾ ಇರೋದ್ರಿಂದ ಈ ಒಂದು ಟ್ರೇಡನ್ನು ಸಂಪೂರ್ಣವಾಗಿ 1200 ಪಾಯಿಂಟ್ಗೆ ಕ್ಲೋಸ್ ಮಾಡಲಾಗಿದೆ. ನೋಡಿ ರಿಸ್ಕನ್ನ ಗಮನಿಸಿ, 185 ಪಾಯಿಂಟ್ ರಿಸ್ಕ್ ಇದೆ. ಅಲ್ಲಿಗೆ ರಿವಾರ್ಡ್ಗೆ ಕನ್ವರ್ಟ್ ಮಾಡೋದು ನೋಡುತ್ತಂದರೆ ಈ ಒಂದು ಟ್ರೇಡಲ್ಲಿ 1:7 ರಿಸ್ಕ್ ರಿವಾರ್ಡ್ ಟ್ರೇಡ್ ಡನ್ ಆ್ಯಂಡ್ ಡಸ್ಟೆಡ್ ಆಗಿದೆ. ಈ ಒಂದು ಲಕ್ಷ್ಮಣ ರೇಖಾ ಸ್ಟ್ರಾಟಜಿಯ ಟ್ರೇಡ್ನ ಇನ್ಫಾರ್ಮೇಷನ್ ಯಾವ ಥರ ಇತ್ತು ಎಂಬುದನ್ನು ನಿಮ್ಮ ಒಂದು ಅತ್ಯಮೂಲ್ಯವಾದ ಒಂದು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬ ನಮ್ಮ ಕನ್ನಡಿಗರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ.